ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ನಾನು ಇವತ್ತೊಂದು ಚಿಕ್ಕ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಮುಂದಿನ ವ್ಲಾಗ್ದಲ್ಲಿ ನಿಮ್ಗೆ ಎಲ್ಲ ತೋರಿಸ್ತಾ ಹೇಳ್ತಾ ಹೋಗ್ತೀನಿ ರೀ. ಇದು ನಮ್ಮನೆ ಹತ್ರ ಬಸ್ ಸ್ಟಾಪ್ ಹತ್ರ ನಾನು ಬಸ್ ಹಿಡ್ಕೊಳ್ಬೇಕಿತ್ತು ರೀ. ಅದಕ್ಕಾಗಿ ಸ್ವಲ್ಪ ವಾಕ್ ಮಾಡಿಕೊಂಡೇ ಹೋಗ್ತಾ ಇದ್ದೀನಿ. ಮತ್ತು ನನ್ನ ವಿಡಿಯೋದನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇದು ನೋಡ್ರಿ, ಸ್ಯಾಟರ್ಡೇ ಐತ್ರಿ. ಅದಕ್ಕೆ ಆಂಜನೇಯನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ಆಂಜನೇಯನ ದೇವಸ್ಥಾನಕ್ಕೆ ಬಂದೀನಿ ರೀ. ದೇವ್ರ ದರ್ಶನ ಆಗಿ ನಾವು ಹೊರಗಡೆ ಎಲ್ಲಾದರೂ ಹೋದರೂ ಮನಸ್ಸಿಗೆ ಸ್ವಲ್ಪ ಸಮಾಧಾನ, ಶಾಂತಿ ಸಿಗ್ತದೆ ರೀ. ಇಲ್ಲೇ ಗುಡಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನಾನು ಮುಂದಿನ ನನ್ನ ಪ್ರವಾಸಕ್ಕೆ ಹೋಗ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಸ್ವಲ್ಪದ ಗುಡಿ ಹತ್ರನೂ ಕೂತ್ಕೊಂಡಿದ್ದೆ ರೀ. ಬಸ್ ಸ್ಟಾಪಿಗೆ ಇನ್ನೂ ಬಂದಿರಲಿಲ್ಲ ರೀ. ಅಂದರೆ ಇಲ್ಲಿ ದೇವಸ್ಥಾನ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಇಲ್ಲಿ ಕೂತ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಬಸ್ ಸ್ಟಾಪ್ ಹತ್ರ ಬಂದಿರಿ. ಇಲ್ಲಿ ಸಿ ಬಿ ಟಿ ಬಸ್ ಇಟ್ಕೊಂಡು ಮತ್ತೆ ಸಿ ಬಿ ಟಿ ಬಸ್ ಸ್ಟ್ಯಾಂಡಿಗೆ ಬಂದೆ ರೀ. ನಮ್ಮ ಸಿಸ್ಟರನು ಆ ಕಡೆ ಊರಿಂದ ಅಕ್ಕಿ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೆ ರೀ. ಇಬ್ಬರು ಅಲ್ಲಿ ಭೇಟಿ ಆದೀವಿ ರೀ ನಾವು. ಮತ್ತು ಇಬ್ಬರು ಸೇರಿ ಬೆಳಗ್ಗೆ ನಾಷ್ಟನೂ ಆಗಿದ್ದಿಲ್ಲ. ಅದಕ್ಕೆ ಫಸ್ಟ್ ನಾಷ್ಟ ಮಾಡೋಣ ಇಬ್ಬರು ಅಂಥೇಳಿ ಒಂದು ಸಣ್ಣ ಹೋಟೆಲ್ಗೆ ಬಂದೀವಿ ರೀ. ಏನು ವ್ಯತ್ಯಾಸ? ಚಿಕನ್ ಬಿಟ್ಟರು ದೊಡ್ಡ ಮಟನ್ ತಿನ್ಬೇಕಲ್ಲ. ಚಲೋ ಆಯ್ತು, ಆಯ್ಕೆ ಮಾಡಿದ್ವಿ. ಬಿಟ್ಟಾಗ್ಬಿಡು, ಬಿಟ್ಟಿದ್ದು ಬಿಟ್ಟು ಬಿಡೋದು ಅಷ್ಟೇ. ನೋಡ್ರಿ, ನಮ್ಮ ಸಿಸ್ಟರ್ ಬಂದ್ಲ. ಇಲ್ಲಿ ನಮ್ಮ ಅಕ್ಕ ನಾವು ಏನೋ ವಿಷಯಗಳನ್ನು ಮಾತಾಡ್ತಾ ಕೂತ್ಕೊಂಡಿದ್ದೀವಿ ರೀ. ಆಕೆ ಅವ್ರ ಮಕ್ಕಳ ಮದುವೆ ವಿಷಯ ಮಾತಾಡ್ತಾ ಇದ್ಲ ರೀ. ಇಬ್ಬರದ್ದು ಮದುವೆ ಮಾಡಬೇಕು, ಹುಡುಗಿ ನೋಡಬೇಕು ಅಂಥೇಳಿ ಅದು ಸ್ವಲ್ಪ ಮಾತಾಡ್ತಾ ಇದ್ವಿ. ಅದಕ್ಕೆ ಎಲ್ಲಿ ನೋಡ್ತಾ ಇದ್ದೀರಾ ಹುಡುಗಿ ಅಂತ ನಾನು ಕೇಳ್ತಾ ಇದ್ನಿ ರೀ. ಆಕೆ ಹುಡುಗಿ ಹಿಂಗೆ ಇದಾವು, ಬಂದಿದ್ದೆ ಸಂಬಂಧ, ಇನ್ನು ವಿಚಾರ ಮಾಡಬೇಕು, ಡಿಸೈಡ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ಲಿ ರೀ. ಇಬ್ಬರು ಅಕ್ಕ ತಂಗಿದ್ನೇ ಮಾತಾಡ್ತಾ ಕೂತ್ಕೊಂಡಿದ್ದೀವಿ ರೀ. ಅಷ್ಟರಲ್ಲಿ ನಾವು ದೋಸೆ ಆರ್ಡ್ರ್ ಹಾಕಿದ್ವಲ್ಲ, ಬಂತು ನೋಡಿರಿ ದೋಸೆ. ಆಕಿ ಆನಿಯನ್ ಉತ್ತಪ್ಪ ಆರ್ಡ್ರ್ ಹಾಕಿದ್ಲಿ ರೀ. ನಾ ಮಸಾಲೆ ದೋಸೆ ಆರ್ಡ್ರ್ ಹಾಕಿದ್ದೆ. ಎರಡು ಬಂತು ರೀ. ಮತ್ತು ಇಬ್ಬರು ಸೇರಿ ನಾಷ್ಟ ಮಾಡಿದ್ವಿ ನೋಡಿರಿ. ನಾಷ್ಟ ಮಾಡಿ ಇಲ್ಲಿನ ಪ್ರಸಿದ್ಧ ದುರ್ಗಾದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೆ ನೋಡಿರಿ. ಮಿಲ್ಟ್ರಿ ದುರ್ಗಾದೇವಿ ಟೆಂಪಲ್ ರೀ. ಬನ್ನಿ, ನಿಮಗೂ ಇಲ್ಲಿ ದರ್ಶನ ಮಾಡಿಸ್ತೀನಿ ರೀ. ತುಂಬ ದಿವಸನೇ ಇದನ್ನು ವ್ಲಾಗ್ದಲ್ಲಿ ತೋರಿಸ್ಬೇಕಂತ ಮಾಡಿದ್ದೆ ರೀ. ಆದರೆ ಇವತ್ತು ಟೈಮ್ ಕೂಡಿ ಬಂತು ನೋಡಿರಿ. ಅಜ್ಜಿಯಾಗಿತ್ತೇನ?
ಇಲ್ಲಿ ದೇವ್ರ ದರ್ಶನ ಮಾಡೋಣ ಅಂತ ಬಂದೀವ್ರಿ ಒಳಗೆ. ಇಲ್ಲಿ ಒಳಗಡೆ ಹನುಮಂತಂದು ಒಂದು ಸಣ್ಣ ಗುಡಿ ಇದೆ ರೀ. ಮತ್ತು ಹಾಗೆ ದುರ್ಗಾದೇವಿ ಗುಡಿನೂ ಇದೆ ರೀ. ಮೇನ್ ದೊಡ್ಡ ದೇವಿ ದೇವಸ್ಥಾನ ರೀ. ಆಮೇಲೆ ಅಲ್ಲಿ ಗಣಪತಿ ಗುಡಿ ಮತ್ತು ಈಶ್ವರಂದು ಗುಡಿನೇ ಸಣ್ಣದೇ ಮೂರ್ತಿ ಇದೆ ರೀ. ಅಲ್ಲಿ ಈಶ್ವರಂದು ದೇವಸ್ಥಾನ ಇದೆ ರೀ. ಎಲ್ಲ ದೇವರುಗಳು ಇಲ್ಲಿದ್ದಾರೆ ನೋಡ್ರಿ. ನಾನು ಹಾಗೆ ದೇವ್ರ ದರ್ಶನ ಮಾಡ್ಕೊಂಡ್ರಿ ದುರ್ಗಾದೇವಿದು. ಇವಾಗ ಬಂದು ಬೈದಿಗೆ ಫಸ್ಟ್ ಹಾಂ ರಾಮಕೃಷ್ಣ ಕಾಡ್ನಾಗ ಅಡ್ಡಾಡಕ್ಕೆ ಒಂದು ಸಾಕೈತೆ ನೋಡಿ. ಹೌದು ಕಾಡು ಚೆನ್ನಾಗಿ ಅದಕ್ಕೆ ಮಾಡ್ಕೊಳತ್ತೀನಿ ಶೀಟ್ ನೋಡ್ರಿ. ನಾವು ರಾಮಕೃಷ್ಣ ಆಶ್ರಮ ಇದೆ, ಇಲ್ಲಿ ಹತ್ರ ಹೋಗ್ತಾ ಇದ್ದೀವಿ. ದುರ್ಗಾದೇವಿದು ಇದು ದರ್ಶನ ಆಯ್ತು ರೀ. ಭಾಳ ದಿವಸದಿಂದ ಬರ್ಬೇಕು ಅನ್ನಕತ್ತಿದ್ದೆ, ನಂಗೆ ಟೈಮೇ ಸಿಕ್ಕಿದ್ದಿಲ್ಲ ರೀ. ಈಗ ನಮ್ಮ ಸಿಸ್ಟರ್ ಬಂದು ಫ್ರೀ ಮಾಡ್ಕೊಂಡು ಅದಕ್ಕೆ ಈ ಸೈಡೆಲ್ಲ ಒಂದು ಸೈಡಿ ನಮ್ಮ ಬೆಳಗಾವದಲ್ಲಿ ಏನೇನಿದೆ ಅಂತ ತೋರ್ಸೋ ಸಲುವಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ರಿ ಎಲ್ಲ ಕಾಡು ಪ್ರದೇಶ ಇದ್ದಂಗಿದೆ ಇಲ್ಲೆಲ್ಲ. ಈಗ ಹೋಗ್ತಾ ಇದ್ದೀವಿ. ಕೆಲಸ ಬಿಟ್ಟಾರ ಒಬ್ಬರ ಚೌಕಾಶ ಮೀನು ಮೆಟ್ಲದ ಹಿಮಾಚಲದಲ್ಲಿ ತಗೊಂಡು ಇವಾಗ ನನ್ನ ವಿಡಿಯೋ ನನಗೆ ಯಾರೇನು ಮಾಡಿ ನಾನು ಮಾಡಲಿ
ವಿಡಿಯೋನ ಮಾಡ್ರೆ ಅದರ ಫೋಟೋ ಹೊಡ್ಕೊತೀವಿ ಒಂದು 20 ಸೆಕೆಂಡ್ಸ್ ಥರ ಮಾಡಿ. ಥ್ಯಾಂಕ್ ಯು. ಬೆಳಗ್ಗೆ ಬರಲ್ಲ, ಕತ್ಲು ಬರುತ್ತೆ. ಇಲ್ಲಿ ನಡೀತದೆ ಗಿಡ ಐತಲ್ಲ. ಅಲ್ಲೆಲ್ಲ ರಾಮಕೃಷ್ಣ ಆಶ್ರಮಕ್ಕೆ ಒಳಗೆ ಹೋಗಿ ಎಲ್ಲ ನೋಡಿಕೊಂಡು ವಿವೇಕಾನಂದ ದರ್ಶನ ಮಾಡಿಕೊಂಡು ನಾವು ಸ್ವಲ್ಪ ಹೊತ್ತಲ್ಲಿ ಧ್ಯಾನ ಮಾಡಿದ್ವಿ ರೀ ಕೂತ್ಕೊಂಡು. ಎಲ್ಲ ಮಾಡಿಕೊಂಡು ಆಮೇಲೆ ಹೊರ ಬಂದ್ವಿ. ಮಧ್ಯಾಹ್ನ 12-12:30 ಬಿಸಿಲು ಭಾಳ ಇತ್ತು ರೀ. ಅದಕ್ಕೆ ಇಲ್ಲಿ ಸ್ವಲ್ಪ ಎಳ್ನೀರು ಕುಡಿಯೋಣ ಅಂತ ಕೂತ್ಕೊಂಡೇವಿ ನೋಡ್ರಿ ಇಬ್ಬರು. ಇದೆಲ್ಲ ಜಾಗ ಒಂಥರ ಹೆಂಗೆ ಫಾರೆಸ್ಟ್ ಥರನೇ ಕಾಣಿಸ್ತೈತೆ ರೀ. ಗಿಡಗಳು ಭಾಳ ಅದಾವು. ಹಿಂಗೆ ಕುಡಿಯೋಕೆ ಚಲೋ ಕಾಣ್ತೈತೆ ನೋಡಿ. ಹಂಗೆ ಮ್ಯಾಗ ಮಾಡಿದ್ರೆ ಚಲೋ ಅನಿಸೋದಿಲ್ಲ. ಆಮೇಲೆ ಇಲ್ಲಿ ಕಮಲ್ ಬಸ್ತಿ ಬಂದೀವಿ ನೋಡ್ರಿ. ಇದು ಹಿಂದಿನ ಕಾಲದ ಜೈನ್ ಬಸ್ತಿ ಐತ್ರಿ. ಇಲ್ಲಿದು ದೇವಸ್ಥಾನ. ಅದಕ್ಕೆ ಇಲ್ಲಿ ಸ್ವಲ್ಪ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೀವಿ. ಇಲ್ಲೆಲ್ಲ ಒಳಗದ ಹಳಿ ಕಾಲದ ಅಂತ ಭಾಳ. ನೀವು ಬನ್ನಿ. ಬ್ಯಾಗ್ ಹೊತ್ಕೊಂಡು ಹೊಂಟಿದ್ದೀವಿ ನಾವು. ಬ್ಯಾಗ್ ಹೊತ್ಕೊಂಡು ಹೋಗೋದು. ಎಲ್ಲ ತೂತು ಚಪ್ಪಲಿ ಇಲ್ಲೇ ಬಿಡುದು. ಚಲೋ ಸಾಕ್ಷಿ. ಒಳ ಪರ್ಮಿಷನ್ ಇಲ್ಲ. ಪರ್ಮಿಷನ್ ಇವೆಲ್ಲ ಕ್ಲೀನ್ ಮಾಡಬೇಕೆಲ್ಲ ಮಣ್ಣು ತಿಕ್ಕಿ. ಸ್ವಲ್ಪ ಗಾಳಿ ಬಿಸಾಕ್ತಾರೆ. ಒಳಗಡೆ ಬ್ಯಾಗ್ ಬರ್ತೈತಿ. ಇಲ್ಲಿ ಅದು ಪುಸ್ತಕ ಟೆನ್ಷನ್ ಬರ್ತದೆ.
ಸಭಾ ಮಂಟಪ ಐತಂತಿ ತಡಿ ಇದೆಷ್ಟು ಚಂದ ಬರೋದು ಸೀನ್ರಿ. ಚಪ್ಪಾಲ್ ಹಾಕೊಂಬಂದಿದ್ರೆ ನಡ್ತಿತ್ತು ಒಳಗೆ, ಇಲ್ಲೇನು ದೇವ್ರಿಲ್ಲ. ಎಲ್ಲೋ ಗುಡಿ ಒಳಗಡೆ ಹೋಗಿದ್ದಂಗೆ ಗವಿದೊಳಗೆ ಹೋದಂಗೆ. ಹಾಡು ಬಂತು. ಆಯಿತು, ಚಾಲು ಮಾಡೀನಿ. ಚಲೋನೇ ಮಾಡಿಲ್ಲ. ನಮ್ಮ ಸಿಸ್ಟರ್ ನಾವು ಇಲ್ಲಿ ಒಂದು 2-3 ಫೋಟೋ ತಕ್ಕೊಂಡಿವ್ರಿ. ಓಕೆ ಫ್ರೆಂಡ್ಸ್, ಇವತ್ತಿನ ಸುಭಾಷಿತ: ಪೂಜಾ ಮಂದಿರದಲ್ಲಿ ಇರುವ ದೇವರಿಗಿಂತ ಹಸಿದವನ ಹೊಟ್ಟೆಯಲ್ಲಿರುವ ದೈವ ದೊಡ್ಡದು. ಪ್ರತಿಯೊಬ್ಬ ಜೀವಿಯ ನೋವಿಗೆ ಮಿಡಿಯುವ ಹೃದಯ ನಿನ್ನದಾದರೆ ನೀನು ಪ್ರತ್ಯೇಕವಾಗಿ ಭಗವದ್ಗೀತೆಯನ್ನು ಓದಬೇಕಿಲ್ಲ. ನೀನೇ ಒಂದು ಜೀವಂತ ಆಧ್ಯಾತ್ಮಿಕ ಗ್ರಂಥವಾಗುತ್ತೀಯ ಎಂದು ಹೇಳುತ್ತಾ ನಾನು ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಮತ್ತು ನನ್ನ ವಿಡಿಯೋದನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮಗೆ ಸಿಗುತ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.